ನಿಮಗೆ 40 ವರ್ಷ ಆದ್ಮೇಲೆ ನೀವೊಂದು ವಿಷಯ ಗಮನಿಸಿದ್ದೀರಾ? ಮುಂಚೆ ನೀವು ಒಂದು ರಾತ್ರಿ ನಿದ್ದೆ ತಪ್ಪಿದ್ರು ಮಾರನೇ ದಿನ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ. ಆದ್ರೆ ಈಗ ಒಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಎಲ್ಲ ಒಂಥರ ಸುಸ್ತು, ಕೆಲಸ ಮಾಡಕ್ಕೆ ಲವಲವಿಕೆ ಚೈತನ್ಯ ಇರೋದಿಲ್ಲ. ಮುಂಚೆ ಏನ್ ಬೇಕಾದ್ರೂ ತಿಂದ್ರು ನಿಮ್ ದೇಹ ಅರಗಿಸ್ಕೋತಾ ಇತ್ತು. ಆದ್ರೆ ಈಗ ಒಂದ್ ಸ್ವೀಟ್ ತಿಂದ್ರು ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗ್ತಾ ಇರುತ್ತೆ. ಅದೇ ನಾನು ಮುಂಚೆ ಮೆಟ್ಲು ಹತ್ಬೇಕಾದ್ರೆ ಯೋಚನೆ ಮಾಡ್ತಿರ್ಲಿಲ್ಲ, ಓಡಾಡ್ತಾ ಇದ್ದೆ. ಆದ್ರೆ ಈಗ 40 ವರ್ಷ ಆದ್ಮೇಲೆ ಮೆಟ್ಲು ಹತ್ಬೇಕಾದ್ರೆ ಯೋಚನೆ ಮಾಡುವಂತ ಪರಿಸ್ಥಿತಿ ಬರುತ್ತಲ್ಲ. ಯಾಕೆ ಈ 40 ವರ್ಷ ಆದ್ಮೇಲೆ ಈ ತರ ಬದಲಾವಣೆ ಯಾಕಾಗುತ್ತೆ? ಹೆಚ್ಚಿನ ಜನರಿಗೆ ದೇಹದಲ್ಲಿ ಆಗುವಂತ 7 ಸೈಲೆಂಟ್ ಆಗಿ ಆಗುವಂತಹ ಬದಲಾವಣೆಗಳು ಏನು ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಅದನ್ನ ತಿಳ್ಕೊಂಡು ಮುಂದುವರೆದ್ರೆ ಇದನ್ನ ಕಂಪ್ಲೀಟ್ ಆಗಿ ಹೆಚ್ಚಿನದನ್ನ ರಿವರ್ಸ್ ಮಾಡ್ಬೋದು, ಸ್ಲೋ ಮಾಡ್ಬೋದು. ನಮ್ಗೆ ತೊಂದರೆ ಇಲ್ಲದೆ ಜೀವನವನ್ನ ಲವಲವಿಕೆಯಿಂದ, ಖುಷಿಯಿಂದ, ಚೈತನ್ಯಯುತವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ. ಹೇಗೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಪ್ರತಿದಿನ ನಾನು ನೋಡ್ತಾ ಇರುವಂತಹ 40 ವರ್ಷದ ಮೇಲ್ಪಟ್ಟಂತಹ ವ್ಯಕ್ತಿಗಳು ಒಂದೇ ಕಾಮನ್ ಡೈಲಾಗ್ ಹೇಳ್ತಾರೆ, ಡಾಕ್ಟ್ರೆ ನಾನು ಮುಂಚೆನಂಗಿಲ್ವಲ್ಲ ಅಂತ. ನನಗೆ ಮುಂಚೆ ಏನೂ ನೋವಿರ್ಲಿಲ್ಲ, ಈಗ ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವೆಲ್ಲ ಶುರುವಾಗ್ತಾ ಇದೆ. ನನಗೆ ಆರಾಮಾಗಿ ಮುಂಚೆ ಮಾಡ್ದಂಗೆ ಕೆಲಸಗಳು ಮಾಡಕ್ ಆಗ್ತಿಲ್ವಲ್ಲ. ಅವ್ರಿಗೆ ನೋವಿನಕ್ಕಿಂತ ಜಾಸ್ತಿ ನಾನು ಎಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತೀನೋ, ಬೇರೆಯವ್ರ ಮೇಲೆ ಎಲ್ಲಿ ಹೊರೆ ಆಗ್ಬಿಡ್ತೀನೋ ಅನ್ನುವಂತಹ ಭಾವನೆ ಪ್ರಾರಂಭ ಆಗ್ಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಈ ತರ ಆಗ್ಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕಿಂತ ಮುಖ್ಯವಾಗಿ ಈ 50, 60, 70 ವರ್ಷ ನಾನು ಪ್ರತಿದಿನ ನೋಡುವಂತಹ ವ್ಯಕ್ತಿಗಳಲ್ಲಿ ಅವರಿಗೆ ಆ ನೋವು, ಈ ತರ ತೊಂದರೆ ಆಗ್ತಾ ಇದೆ ಅಂತ ಗೊತ್ತೇ ಇರೋದಿಲ್ಲ. ವಯಸ್ಸಾದ ತಕ್ಷಣ ಇದೆಲ್ಲ ವೀಕ್ನೆಸ್ ಎಲ್ಲ ಸಹಜ ಅಂತ ಅನ್ಕೊಳ್ತಿರ್ತಾರೆ. ಆ ತೊಂದರೆಯನ್ನ ಸರಿಪಡಿಸಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಸುಲಭವಾಗಿ ನಾನು ನಿಮ್ಗೆ 40 ವರ್ಷದ ನಂತರ ದೇಹದಲ್ಲಿ ಏನಾಗುತ್ತೆ, ಯಾವ 7 ಬದಲಾವಣೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ತಿಳ್ಕೊತಾ ಹೋಗೋಣ. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದಂತಹ ಬದಲಾವಣೆ, ಮಾಂಸಖಂಡಗಳು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಇದನ್ನ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಒಂದು ಬ್ಯಾಂಕ್ ಅಕೌಂಟ್ ಅಂತ ಅನ್ಕೋಬಹುದು. ನಮ್ಗೆ 40 ವರ್ಷಕ್ಕಿಂತ ಕಡಿಮೆ ಇದ್ದಾಗ ನಮ್ಗೆ ಡೆಪಾಸಿಟ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ನಾವು ಜಾಸ್ತಿ ಹಣ ಕಟ್ತಾ ಇರ್ತೀವಿ, ವಿತ್ಡ್ರಾ ಮಾಡೋದು, ಹಣ ತೆಗೆಯುವಂತದ್ದು ಕಡಿಮೆ ಇರುತ್ತೆ. ಅದೇ 40 ವರ್ಷ ಆದ್ಮೇಲೆ ಹಣ ಅಷ್ಟು ಸುಲಭವಾಗಿ ಕಟ್ಟೋದಿಲ್ಲ, ತೆಗೆಯುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ 40 ವರ್ಷದ ನಂತರ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಶಕ್ತಿ ಕಡಿಮೆ, ಕೆಲಸ ಮಾಡಕ್ ಮುಂಚೆ ನಂಗೆ ಆಗ್ತಾ ಇಲ್ಲ ಅನ್ನುವಂತಹ ಭಾವನೆ ಬರ್ತಾ ಇರುತ್ತೆ. ಎಲ್ಲಿ ತನಕ ನಾವು ಸರಿಯಾಗಿ ಪ್ರೋಟೀನ್ ತಿನ್ನೋದಿಲ್ವೋ, ಎಲ್ಲಿ ತನಕ ಸರಿಯಾಗಿ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಕೊಂಡು ಮಾಂಸಖಂಡಗಳನ್ನ ಮೇಂಟೈನ್ ಮಾಡೋದಿಲ್ವೋ, ಅಲ್ಲಿ ತನಕ ನಮ್ಗೆ ಈ ಬದಲಾವಣೆಯನ್ನ ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸರಿಯಾದ ರೀತಿಯಲ್ಲಿ ಪ್ರೋಟೀನ್ ಸರಿಯಾಗಿ ತಿನ್ಬೇಕು, ಸರಿಯಾಗಿ ಬೇಕಾಗಿರುವಂತಹ ವ್ಯಾಯಾಮಗಳನ್ನು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ಮಾಡೋದನ್ನ ಮರಿಲೇಬಾರದು. ಎರಡನೇ ಬದಲಾವಣೆ, ಅದಕ್ಕಿಂತ ಮುಖ್ಯವಾದಂಥದ್ದು, ಪ್ರತಿ ಹೆಜ್ಜೆಯಲ್ಲಿ ನಮಗೆ ತೊಂದರೆ ಕೊಡುವಂತಹದ್ದು, ನಮ್ಮ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಹೇಗೆ ಮಾಂಸಖಂಡಗಳು ಕ್ಷೀಣಿಸುತ್ತೋ ಅದೇ ರೀತಿ ನಮ್ಮ ಮೂಳೆಗಳು ಒಳಗಡೆಯಿಂದ ಪೊಳ್ಳಾಗ್ತಾ ಬಂದ್ಬಿಡುತ್ತೆ. ಇದನ್ನ ಆಸ್ಟಿಯೋಪೊರೋಸಿಸ್ ಅಂತೀವಿ. ಈ ಪ್ರಕ್ರಿಯೆ 40 ವರ್ಷದ ನಂತರ ಪ್ರಾರಂಭ ಆಗಿರುತ್ತೆ. ನಮ್ಗೆ ಗೊತ್ತಿಲ್ಲದೆ, ಈಗ ಒಂದು ಬಿಲ್ಡಿಂಗ್ ಅಲ್ಲಿ 4 ಪಿಲ್ಲರ್ ಇದೆ ಅಂತ ತಿಳ್ಕೊಳ್ಳಿ. ಆ ಪಿಲ್ಲರ್ಗಳು ಬಿಲ್ಡಿಂಗ್ ಹಳೇದಾಗ್ತಾ ಇದ್ದಾಗೆ ಪಿಲ್ಲರ್ ಒಳಗಡೆಯಿಂದ ಪೊಳ್ಳಾಗ್ತಾ ಬಂದ್ರೆ ಹೇಗಿರುತ್ತೆ, ಆ ರೀತಿ ಭಾವನೆ ನಮ್ಮ ದೇಹದಲ್ಲಿ ಮೂಳೆಗಳಲ್ಲಿ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಗೊತ್ತಾಗ್ಬೇಕಾದ್ರೆ ಎಲ್ಲೋ ಸ್ವಲ್ಪ ಜಾರ್ ಬಿದ್ದೆ, ಮೂಳೆ ಮುರಿತು, ಕೈ ಹತ್ರ ಆಗಿರ್ಬೋದು, ಸೊಂಟದ ಹತ್ರ ಆಗಿರ್ಬೋದು, ಬೆನ್ ಹುರಿಲಾಗಿರ್ಬೋದು, ಫ್ರಾಕ್ಚರ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಸೈಲೆಂಟ್ ಆಗಿ ನಮ್ಗೆ ತೊಂದರೆ ಕೊಡ್ತಾ ಇರುವಂತಹದ್ದು ಮೂಳೆಗಳು ವೀಕ್ ಆಗ್ತಾ ಹೋಗುವಂಥದ್ದು. ಸೊ ಈ ತರ ಆಗ್ಬಾರ್ದು, ಆ ಮೂಳೆಗಳು ಆಗ್ಬಾರ್ದು ಅಂತಂದ್ರೆ ನಾವೇನೇನ್ ಮಾಡ್ಬೇಕು? ಅದಕ್ಕೆ ಬೇಕಾಗಿರುವಂತಹ ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ ಪೂರೈಕೆ ಮಾಡಬೇಕು, ಪ್ರೋಟೀನ್ ಪೂರೈಕೆ ಮಾಡಬೇಕು, ಬೇಕಾಗಿರುವಂತಹ ಪೋಷಕಾಂಶಗಳು ಬೇಕು. ಪ್ರತಿದಿನ ವ್ಯಾಯಾಮ ಮಾಡಬೇಕು, ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಸೂರ್ಯನ ಕಿರಣಕ್ಕೆ ಹೋಗಿ ವಿಟಮಿನ್ ಡಿ ನಮ್ಗೆ ಸರಿಯಾಗಿ ಸಿಗ್ಬೇಕು. ಇದೆಲ್ಲ ಇದ್ದಾಗ ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದು ಎರಡನೇ ಬದಲಾವಣೆ, ಅದನ್ನ ಸರಿಪಡಿಸ್ಕೊಳ್ಬೇಕಾಗಿರುವಂತಹ ವಿಧಾನ. ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಮೂರನೇದು, ನಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಮೆಟಬಾಲಿಸಮ್ ಅನ್ನೋದು ನಮ್ಮ ದೇಹದ ಇಂಜಿನ್ ಇದ್ದಾಗೆ. ಹೇಗೆ ಇಂಜಿನ್ ಚೆನ್ನಾಗಿ ಹೊಸದಾಗಿದ್ದಾಗ ಗಾಡಿ ತುಂಬಾ ಮೈಲೇಜ್ ಕೊಡುತ್ತೋ, ಗಾಡಿ ಹಳೇದಾದ್ಮೇಲೆ ಮೈಲೇಜ್ ಸರಿಯಾಗಿ ಕೊಡೋದಿಲ್ವೋ, ಅದೇ ರೀತಿ ನಮ್ಮ ದೇಹದಲ್ಲಿ ಸ್ವಲ್ಪ ವಯಸ್ಸಾಗ್ತಾ ಇದ್ದಾಗೆ ಮೆಟಬಾಲಿಸಮ್ ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಮೆಟಬಾಲಿಸಮ್ ಸ್ಲೋ ಆಗೋದು ಅಂತಂದ್ರೆ, ನಾವು ಅದೇ ಆಹಾರ ತಿಂದ್ರೂ ಕೂಡ ದೇಹ ಮುಂಚೆ ಅರಗಿಸ್ಕೊತಾ ಇತ್ತು, ಅದನ್ನ ಶಕ್ತಿಯಾಗಿ ಮಾರ್ಪಾಡು ಮಾಡ್ತಾ ಇತ್ತು. ಆದ್ರೆ ಈಗ ಅದೇ ಆಹಾರ ಸರಿಯಾಗಿ ಅದು ಜೀರ್ಣ ಆಗದೆ, ಸರಿಯಾಗಿ ಅದು ದೇಹ ಅರಗಿಸ್ಕೊಡದೆ, ಅದು ಹೊಟ್ಟೆ ಬೊಜ್ಜಾಗಿ ಅಂದ್ರೆ ಫ್ಯಾಟ್ ಆಗಿ ಮಾರ್ಪಾಡಾಗ್ಬಿಡುತ್ತೆ. ಸೊ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಅವಾಗ ನಮ್ಗೆ ಶಕ್ತಿ ಸಿಗೋದಿಲ್ಲ, ಆಕ್ಟಿವ್ ಆಗಿರೋದಿಲ್ಲ, ನಮ್ಮ ಅಂಗಾಂಗಗಳು ನಿಧಾನಕ್ಕೆ ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸೊ ಇಂಜಿನ್ ಅನ್ನ ಸರಿಯಾಗಿ ಇಟ್ಕೋಬೇಕು ಅಂತಂದ್ರೆ, ನಮ್ಮ ಮೆಟಬಾಲಿಸಮ್ ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಚಾಲನೆ ಕೊಡ್ಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ನಮ್ಮ ದಿನಚರಿಯನ್ನ ಸರಿಪಡಿಸ್ಕೋಬೇಕು. ನಾವು ಒಂದೇ ಕರೆಕ್ಟ್ ಟೈಮಿಗೆ ಹೇಳ್ಬೇಕು. ಸರಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ 1-2 ಲೋಟ ನೀರನ್ನು ಕುಡಿಯೋದ್ರಿಂದ ಮೆಟಬಾಲಿಸಮ್ಗೆ ಒಳ್ಳೆ ಚಾಲನೆ ಸಿಕ್ಕಾಗುತ್ತೆ. ಹೆಚ್ಚು ಹೆಚ್ಚು ಸೊಪ್ಪು, ತರಕಾರಿ, ಹಣ್ಣು
ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಆಹಾರಗಳು, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಹಣ್ಣುಗಳು, ಇದನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಬೇಗ ಚೆನ್ನಾಗಿ ಅದು ಮೆಟಬಾಲಿಸಮ್ ಚೆನ್ನಾಗಿ ಆಕ್ಟಿವ್ ಆಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಟೈಮಿಗೆ ಆಹಾರ ತಗೋಬೇಕು, ಸರಿಯಾಗಿ ಆ ದೇಹವನ್ನ ಕರೆಕ್ಟಾಗಿ ಆಕ್ಟಿವ್ ಆಗಿ ಇಟ್ಕೋಬೇಕು, ಸಮತೋಲನದ ಆಹಾರವನ್ನ ತಗೋಬೇಕು, ಕರೆಕ್ಟಾಗಿ ಜಾಸ್ತಿ ಫ್ಯಾಟ್ಸು, ಜಾಸ್ತಿ ಕಾರ್ಬೋಹೈಡ್ರೇಟ್ಸು ಅಂದ್ರೆ ತುಂಬಾ ಅನ್ನ ತಿನ್ನೋದು, ಚಪಾತಿ ತಿನ್ನೋದು, ಕೇವಲ ಎಣ್ಣೆ ತುಪ್ಪ ಆ ಥರ ಕರ್ದಿರುವಂಥ ಆಹಾರ ತಿನ್ನೋದು, ಅದ್ರ ಬದಲು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರುವಂಥ ಆಹಾರ ಕಾಲಕ್ಕೆ ಕರೆಕ್ಟಾಗಿ ತಿನ್ನೋದ್ರಿಂದ ನಮ್ಮ ಮೆಟಬಾಲಿಸಮ್ನ ಚೆನ್ನಾಗಿ ಇಟ್ಕೋಬಹುದು. ಅದ್ರ ಜೊತೆಗೆ ದೇಹದ ವ್ಯಾಯಾಮ ಕೂಡ ಬಹಳ ಮುಖ್ಯ. 4ನೇ ತೊಂದರೆ, ನಮ್ಗೆ ಗೊತ್ತಿಲ್ಲದೆ ದೇಹದಲ್ಲಿ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಬಂದ್ಬಿಡುತ್ತೆ. ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ಇದು ಬಹಳ ಡೇಂಜರಸ್. ನಾವು ತುಂಬಾ ದಪ್ಪ ಇದ್ದಾರೆ ಅನ್ನೋದಕ್ಕಿಂತ ಆ ವ್ಯಕ್ತಿಯಲ್ಲಿ ಹೊಟ್ಟೆಯ ಒಳಗಡೆ ಅಂದ್ರೆ ನಮ್ಮ ಎಲ್ಲ ಅಂಗಾಂಗಗಳಲ್ಲಿ ಈ ಫ್ಯಾಟ್ ಎಷ್ಟಿದೆ, ವಿಸರಲ್ ಫ್ಯಾಟ್ ಎಷ್ಟಿದೆ ಅನ್ನೋದು ಬಹಳ ಮುಖ್ಯವಾಗಿ ಅವರ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ. ಅಂದ್ರೆ ನಮ್ಮ ಕರಳಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಲಿವರ್ ಅಲ್ಲಿ, ಅದ್ರ ಸುತ್ತ ಫ್ಯಾಟ್ ಅಂದ್ರೆ ಈಗ ಒಂದು ಅಂಗಾಂಗಕ್ಕೆ ಒಂದು ಬ್ಲಾಂಕೆಟ್ ತರ ಗಟ್ಟಿಯಾಗಿ ಹಿಡಿದ ಹಾಗೆ ಫ್ಯಾಟ್ ಟೈಟ್ ಆಗಿ ಹಿಡ್ಕೊಂಡ್ಬಿಟ್ರೆ ಆ ಅಂಗ ಕೆಲಸ ಮಾಡೋಕೆ ಕಷ್ಟ ಆಗ್ತಾ ಬಂದ್ಬಿಡುತ್ತೆ. ಸೊ ಈ ತರ ವಿಸರಲ್ ಫ್ಯಾಟ್, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಉರಿಯೂತ, ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ಹೆಚ್ಚು BP, ಬ್ಲಡ್ ಪ್ರೆಷರ್, ಹೆಚ್ಚು ರಕ್ತದೊತ್ತಡ, ಹೃದಯದ ಸಮಸ್ಯೆ ಬರುವಂತಹದ್ದು, ಡಯಾಬಿಟೀಸ್ ಬೇಗ ಕಾಣಿಸ್ಕೊಳ್ಳುವಂತಹದ್ದು, ಈ ಎಲ್ಲ ತೊಂದರೆಗಳು ಬರುತ್ತೆ. ಸ್ಟ್ರೋಕ್ ಆಗ್ಬೋದು, ಬೇರೆ ಬೇರೆ ಕಾಯಿಲೆಗಳು ಬರುವಂತದ್ದು, ಫ್ಯಾಟಿ ಲಿವರ್, ಇವೆಲ್ಲ ತೊಂದರೆಗಳು ಬರುವಂತದ್ದು ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗೋದ್ರಿಂದ. ಸೊ ಅದಕ್ಕೋಸ್ಕರ ಹೊಟ್ಟೆ ಬೊಜ್ಜನ್ನ ಕರಗಿಸುವಂತದ್ದು, ನಮ್ಮ ದೇಹ ತೂಕ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಅದರಲ್ಲೂ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸಿ ಸರಿಯಾಗಿ ಇಟ್ಕೊಳ್ಳುವಂತಹದ್ದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಬೇಕಾಗಿರುವಂಥ ಸರಿಯಾದ ಜೀವನ ಶೈಲಿ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದು, ಸರಿಯಾಗಿ ನೀರು ಕುಡಿಯೋದು, ಆಹಾರದಲ್ಲಿ ಕಂಟ್ರೋಲ್ ಮಾಡೋದು, ಪ್ರತಿನಿತ್ಯ ಆಕ್ಟಿವ್ ಆಗಿ ವ್ಯಾಯಾಮ ಮಾಡೋದು, ಇದನ್ನೆಲ್ಲ ನಾವು 40ರ ನಂತರ ಮರೀಲೇಬಾರದು. 5ನೇ ಬದಲಾವಣೆ, ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಅದರಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ. ಹೆಚ್ಚಿನ ಸಮಯ ಹೆಂಗಸರಲ್ಲಿ ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ. ಋತುಚಕ್ರ ಕರೆಕ್ಟಾಗಿ ತಿಂಗಳ ಆಗ್ತಾ ಇರಬೇಕಾದ್ರೆ ಈ ತೊಂದರೆ ಇರೋದಿಲ್ಲ. ಅದು ನಿಲ್ಲೋ ಸಮಯ 45, 50 ಹೆಚ್ಚಿನವರಿಗೆ ಈ ವಯಸ್ಸಿನಲ್ಲಿ ನಿಂತ ನಂತರ ದೇಹದಲ್ಲಿ ಮೂಳೆಗಳು ವೀಕ್ ಆಗೋದು, ಮಾಂಸಖಂಡಗಳು ಅಷ್ಟು ಶಕ್ತಿ ಇಲ್ಲ ಅಂತ ಅನ್ಸೋದು, ಈ ತರ ತೊಂದರೆ ಆಗುತ್ತೆ. ಗಂಡಸರಲ್ಲಿ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಓವರ್ ಆಲ್ ಗಂಡಸರು ಹೆಂಗಸರು ಇಬ್ಬರಲ್ಲೂ ಕೂಡ ಗ್ರೋತ್ ಹಾರ್ಮೋನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅವಾಗ ನಮ್ಗೆ ಮುಂಚೆ ಹೇಗಿದ್ವೋ ಹಾಗಿಲ್ಲ ಅಂತ ಅನಿಸ್ತಾ ಬರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಹಾರ್ಮೋನ್ಗಳನ್ನ ಕರೆಕ್ಟಾಗಿ ವಾಪಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದರಿಂದ ಆ ಎಫೆಕ್ಟ್ಸ್ ಅನ್ನ ನಾವು ಕರೆಕ್ಟಾಗಿ ಸರಿಪಡಿಸಲಿಕ್ಕೆ ಆಕ್ಟಿವ್ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡ್ರೆ ನಮ್ಗೆ ಈ ಹಾರ್ಮೋನ್ಗಳಿಂದ ಆಗುವಂತ ತೊಂದರೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು, ದೇಹವನ್ನ ಗಟ್ಟಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. 6ನೇ ಬದಲಾವಣೆ, ರಿಕವರಿ ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ದೇಹದ ಚೇತರಿಕೆ ಅನ್ನುವಂತಹದ್ದು ಸ್ಲೋ ಆಗುತ್ತೆ. ಉದಾಹರಣೆಗೆ ನಮ್ಮ ಮನೆ ಮುಂದೆ ಇರೋ ರೋಡ್ ಹಾಳಾಗಿದೆ ಅಂತ ತಿಳ್ಕೊಳ್ಳಿ. ಮುಂಚೆ 10 ಜನ ರಾತ್ರಿನೇ ಬಂದು ರಾತ್ರಿ ಬೆಳಗಾಗೋದ್ರಲ್ಲಿ ಆ ರೋಡನ್ನು ರಿಪೇರಿ ಮಾಡಿ ಮುಗಿಸ್ತಿದ್ರು ಅಂತ ತಿಳ್ಕೊಳ್ಳಿ. ಆದ್ರೆ ಈಗ ಸಿಗೋದೇ ಕೇವಲ 3 ಜನ ಕೆಲಸದವ್ರು ಸಿಗ್ತಾರೆ ಅಂತ ತಿಳ್ಕೊಳ್ಳಿ. 10 ಜನ ಕೆಲಸ ಮಾಡಿ ಎಷ್ಟು ಬೇಗ ಕೆಲಸ ಮುಗಿಸ್ತಿದ್ರೋ 3 ಜನ ಕೆಲಸ ಮಾಡುವಂತವ್ರು ಆ ಕೆಲಸ ಸಹಜವಾಗಿ ನಿಧಾನ ಆಗೇ ಆಗುತ್ತೆ. ಅದೇ ರೀತಿ 40ಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತ ರಿಕವರಿ, ಚೇತರಿಕೆ ಫಾಸ್ಟ್ ಆಗಿರ್ತಿತ್ತು. ಈಗ ಅದೇ ರಿಕವರಿ ಸ್ಲೋ ಆಗ್ತಾ ಬರುತ್ತೆ. ನಮ್ಗೆ ಸರಿಯಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು, ಸರಿಯಾಗಿ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಆ ಜಾಗಕ್ಕೆ ತಲುಪಲ್ಲ. ಸರಿಯಾಗಿ ನಮ್ಗೆ ವಯಸ್ಸಾದ ನಂತರ ನಾವು ನಿದ್ದೆ ಮಾಡ್ತಾ ಇರೋಲ್ಲ. ಇದೆಲ್ಲ ಆಗ್ತಿದ್ದಾಗೆ ನಮ್ಮ ಮಾನಸಿಕ ಒತ್ತಡವನ್ನ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಚೇತರಿಕೆ, ತನ್ನಂತಾನು ದೇಹ ಸರಿಪಡಿಸ್ಕೊಳ್ಳುವಂತಹ ಶಕ್ತಿ, ದೇಹ ತನ್ನಂತಾನು ಸರ್ವಿಸ್ ಮಾಡ್ಕೊಳ್ಳುವಂತಹ ಶಕ್ತಿಯನ್ನ ಕಡಿಮೆ ಮಾಡ್ಕೋತಾ ಬಂದ್ಬಿಡುತ್ತೆ. ಸೊ ಅದನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋಬೇಕು. ಆರಾಮಾಗಿ ಖುಷಿಯಿಂದ ಎಲ್ಲರ ಜೊತೆ ನಗ್ನಗ್ತಾ ಇರಬೇಕು. ಪಾಸಿಟಿವಿಟಿ ಅಂದ್ರೆ ಸಕಾರಾತ್ಮಕತೆ ನಮ್ಮನ್ನು ನೋಡಿದಾಗ ಯಾರಾದ್ರೂ ನೋಡಿದ್ರೆ ಇವರೆಷ್ಟು ಖುಷಿಯಲ್ಲಿ ಇದಾರಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕಬೇಕು. ಪ್ರಾಣಾಯಾಮ, ಯೋಗ, ಧ್ಯಾನ ಇದೆಲ್ಲ ಹೆಲ್ಪ್ ಆಗುತ್ತೆ. ಸರಿಯಾದ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಬೇಕು. ಒಳ್ಳೆ ಕ್ವಾಲಿಟಿ ನಿದ್ದೆ, ಸುಮ್ಮನೆ ಮಂಚದ ಮೇಲೆ ಮಲ್ಕೊಳ್ಳೋದಲ್ಲ. ಸರಿಯಾಗಿ ನಿದ್ದೆ ಬರ್ತಾ ಇದೆಯಾ ಅದನ್ನ ನೋಡ್ಕೊಂಡು ಅದಕ್ಕೆ ಏನೇನ್ ಮಾಡ್ಬೇಕು ಬದಲಾವಣೆ ಸರಿ ಮಾಡ್ಕೊಂಡ್ರೆ ನಮ್ಗೆ ಆರಾಮಾಗಿ ಅನುಕೂಲ ಆಗ್ತಾ ಹೋಗುತ್ತೆ. 7ನೇ ಮತ್ತು ಕೊನೆ ಬದಲಾವಣೆ, ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬ್ಯಾಲೆನ್ಸ್ ಕಮ್ಮಿ ಆಗುವಂತಹದ್ದು, ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗೋದು. ಅಂದ್ರೆ ವಯಸ್ಸಾಗ್ತಾ ಇದ್ದಾಗೆ ನನಗೆ ಮುಂಚೆ ಇದ್ದಂತಹ ಆ ಸ್ಥಿರತೆ, ಆ ಈಕ್ವಿಲಿಬ್ರಿಯಂ ಬ್ಯಾಲೆನ್ಸ್ ಇರೋದಿಲ್ಲ. ಇದು ಸಹಜವಾಗಿ ನಮ್ಮ ಮೆದುಳು, ನರಮಂಡಲ, ಕಣ್ಣು ಇದೆಲ್ಲ ಸ್ವಲ್ಪ ವೀಕ್ ಆಗ್ತಾ ಇದ್ದಾಗೆ ನನಗೆ ಬೀಳುವಂತ ಶಕ್ತಿ ಬರುತ್ತೆ. ಅದೇ ಸ್ವಲ್ಪ ಕೀಲ್ಗಳೆಲ್ಲ ಸ್ವಲ್ಪ ವಯಸ್ಸಾಗ್ತಾ ಇದ್ದಾಗೆ ಟೈಟ್ ಆಗ್ತಾ ಬರುತ್ತೆ. ಅದನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲ ನಾವು ಅಂತಂದ್ರೆ ಟೈಟ್ ಆಗ್ತಾ ಬಂದ್ಬಿಡುತ್ತೆ. ಸೊ ಇದಾಗಬಾರ್ದು ಅಂತಂದ್ರೆ ನಾವೇನೇನ್ ಮಾಡ್ಬೇಕು, ನಮ್ಮ ದೇಹದ ಸಮತೋಲನವನ್ನ ಕಾಪಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತ ಕೆಲವೊಂದು ವ್ಯಾಯಾಮ. ವಯಸ್ಸಾದ ನಂತರ ಬೀಳಬಾರ್ದು ಅಂದ್ರೆ ಯಾವ ವ್ಯಾಯಾಮಗಳನ್ನ ಮಾಡ್ಬೇಕು ಅಂತ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನ ನೀವು ನೋಡ್ಕೊಂಡು ಆ ವಿಡಿಯೋನ ನೋಡ್ಕೊಂಡು ಆ ವ್ಯಾಯಾಮಗಳನ್ನ ಮಾಡ್ಬೋದು ನಿಮ್ಗೆ ಆ ತೊಂದರೆ ಇದ್ರೆ. ಆದ್ರೆ 40 ವರ್ಷದ ನಂತರ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮತ್ತು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅನ್ನ ಮಾಡಲೇಬೇಕು. ಒಂದೇ ಕಾಲ ಮೇಲೆ ನಿಂತ್ಕೊಳ್ಳುವಂತಹದ್ದು,
ಆರಾಮಾಗಿ ಕರೆಕ್ಟ್ ಆಗಿ ಸ್ಟ್ರೇಟ್ ಲೈನಲ್ಲಿ ಒಂದೇ ಸ್ಟ್ರೇಟ್ ಲೈನಲ್ಲಿ ನಡೆಯುವಂತಹದ್ದು. ಈ ತರ ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ ದೇಹದ ಕೋರ್ ಮಸಲ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೀಳದೇ ಇರೋ ರೀತಿ ನೋಡ್ಕೋಬಹುದು. ಕೀಲ್ಗಳಲ್ಲಿರುವಂತಹ ಪ್ರೋಪ್ರಿಯೋಸೆಪ್ಷನ್ ಹೆಚ್ಚಿಸ್ಲಿಕ್ಕೆ, ಈ ಫ್ಲೆಕ್ಸಿಬಿಲಿಟಿ, ನಮಗೆ ಬಿಗಿತ ಬರ್ತಾ ಇದೆ, ಟೈಟ್ ಆಗ್ತಾ ಇದೆ, ನಾನು ಫ್ರೀ ಇಲ್ಲ ನನ್ನ ದೇಹ ಅಂತ ಇದ್ರೆ ಯೋಗಾಸನ, ಕೆಲವೊಂದಿಷ್ಟು ಮೊಬಿಲಿಟಿ ಎಕ್ಸಸೈಸಸ್ ಇದನ್ನ ಸರಿಯಾಗಿ ಮಾಡೋದ್ರಿಂದ, ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಕೀಲ್ಗಳನ್ನ ಚೆನ್ನಾಗಿ ಇಟ್ಕೋಬೇಕು. ಕೇವಲ ನಾನು ವಾಕಿಂಗ್ ಮಾಡ್ತೀನಿ ಅಂತ ಸುಮ್ಮನಾಗೋದಲ್ಲ. ವಾಕಿಂಗ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಮೊಬಿಲಿಟಿ ಎಕ್ಸಸೈಸ್ ಅಷ್ಟೇ ಮುಖ್ಯ. ಸೊ ಇದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ನಮ್ಮ ದೇಹದಲ್ಲಿ ಈ ತರ ತೊಂದರೆ ಆಗುವಂಥದ್ದು, ಬೀಳುವಂತಹದ್ದು ಅಥವಾ ಬಿಗಿತ ಬರುವಂತಹ ಸಮಸ್ಯೆ ಇರೋದಿಲ್ಲ. ಇಷ್ಟೆಲ್ಲ ತೊಂದರೆ ಆಗುತ್ತಾ ಡಾಕ್ಟ್ರೆ, ಗೊತ್ತೇ ಇರಲಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ದಯವಿಟ್ಟು ಹೆದರಬೇಡಿ. ನಿಮ್ಮ ವಯಸ್ಸು ಎಷ್ಟೇ ಇದ್ರೂ ಸರಿಯಾದ ಜೀವನ ಶೈಲಿ, ಸರಿಯಾದ ಬದಲಾವಣೆಗಳನ್ನ ಮಾಡೋದ್ರಿಂದ, ಅಂದ್ರೆ ಪ್ರತಿನಿತ್ಯ ವಾಕಿಂಗ್ ಮಾಡೋದು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದು, ಬ್ಯಾಲೆನ್ಸ್ ಹೆಚ್ಚಾಗ್ಲಿಕ್ಕೆ ಬೇಕಾಗಿರುವಂತ ವ್ಯಾಯಾಮ ಮಾಡೋದು, ಸರಿಯಾಗಿ ನೀರು ಕುಡಿಯುವಂಥದ್ದು, ಸಮತೋಲನದ ಆಹಾರ ತಗೊಳ್ಳುವಂಥದ್ದು, ಪ್ರೋಟೀನ್ ಅನ್ನ ಹೆಚ್ಚು ತಿನ್ನುವಂತಹದ್ದು, ನಿದ್ದೆಗೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಟ್ಟು ಸರಿಯಾಗಿ ನಿದ್ದೆ ಮಾಡುವಂಥದ್ದು, ಮಾನಸಿಕವಾಗಿ ನಾವು ಶಾಂತವಾಗಿ ಆರಾಮಾಗಿ ಖುಷಿಯಿಂದ ಇರುವಂತಹದ್ದು, ಈ ಎಲ್ಲ ಜೀವನ ಶೈಲಿನ ಕರೆಕ್ಟ್ ಆಗಿ ನಾವು ಮಾಡ್ಕೊಂಡ್ರೆ ಯಾವುದೇ ವಯಸ್ಸಲ್ಲೂ ಕೂಡ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಯಾವತ್ತೋ ಒಂದಿನ 2 ದಿನ ಮಾಡಿದ್ರೆ ಸಾಕಾಗಲ್ಲ. ಪ್ರತಿನಿತ್ಯ ಮಾಡಿ ಅದು ನಮ್ಮ ದೇಹದ ಪ್ರತಿನಿತ್ಯದ ಅಭ್ಯಾಸ ಆಗ್ಬಿಟ್ರೆ ನಮ್ಮ ದೇಹದಲ್ಲಿ ಯಾವಾಗ್ಲೂ ಖುಷಿಯಿಂದ, ಲವಲವಿಕೆಯಿಂದ, ಎಷ್ಟೇ ವಯಸ್ಸಿನಲ್ಲೂ ಕೂಡ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ, ಇಂಡಿಪೆಂಡೆಂಟ್ ಆಗಿ, ಹೊರೆ ಆಗದೆ ಜೀವನವನ್ನ ಸ್ವತಂತ್ರವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಈ ವಿಚಾರ ಇನ್ನಷ್ಟು ತಿಳ್ಕೊಬೇಕು ಅಂತ ಆಸೆ ಇದೆಯಾ? ನಾನು ಹೇಗೆ ಆಕ್ಟಿವ್ ಆಗಿರ್ಬೋದು, ನನ್ನ ಮಂಡಿ ನೋವು, ಸೊಂಟ ನೋವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಈ ವಿಚಾರ ತಿಳ್ಕೊಬೇಕು ಅಂತಂದ್ರೆ ನಾನು ಪ್ರತಿ ವಾರ ಮಾಡ್ತಾ ಇರುವಂತಹ 90 ನಿಮಿಷದ ಉಚಿತ ಕನ್ನಡ ವೆಬಿನಾರ್ ಸ್ಟ್ರಾಂಗ್ ನೀಸ್ ಫಾರ್ ಲೈಫ್, ಜೀವನದಾದ್ಯಂತ ಬಲಿಷ್ಠ ಮೊಣಕಾಲುಗಳನ್ನ ಹೇಗೆ ಕಾಪಾಡ್ಕೋಬೇಕು, ಆ ವೆಬಿನಾರ್ಗೆ ನೀವು ಈಗಲೇ ರಿಜಿಸ್ಟರ್ ಮಾಡಿ. www.drkishanbhagwat.in ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇರುತ್ತೆ. ಈಗಲೇ ಸೇರ್ಕೊಳ್ಳಿ, ಫ್ರೀ ಆಗಿ ವೆಬಿನಾರ್ ಜಾಯಿನ್ ಮಾಡಿ. ನಿಮಗೆ 3 ಗಿಫ್ಟ್ಸ್ ಅನ್ನ ನಾನು ಪ್ರತಿಯೊಬ್ರು ವೆಬಿನಾರ್ ಜಾಯಿನ್ ಆದವ್ರಿಗೆ ಕೊಡ್ತಾ ಇದ್ದೀನಿ. ನಿಮಗೆ ದಿನ ನಾನು ಫ್ರೀ ಆಗಿ ಕಳಿಸ್ತಾ ಇರುವಂತಹ 20 ಸೆಕೆಂಡ್ ಅಲ್ಲಿ ಓದಕ್ಕಾಗುವಂತ ಹೆಲ್ತ್ ಟಿಪ್ ಸಿಗ್ತಾ ಇದೆಯಾ? ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೆಲ್ತ್ ಟಿಪ್ಸ್ ಅನ್ನ ನಾನು ಪ್ರತಿದಿನ ಫ್ರೀಯಾಗಿ ಕಳಿಸ್ತಾ ಇದ್ದೀನಿ. ನಿಮ್ಗೆ ಇನ್ನೂ ನೀವೇನೋ ಸೇರ್ಕೊಂಡಿಲ್ಲ, ನಿಮ್ಗೆ ಸೇರ್ಕೋಬೇಕು ಅಂತ ಇಚ್ಛೆ ಇದೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕಿಗೆ ಒತ್ತಿ ಸೇರ್ಕೊಳ್ಳಿ. ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.